ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿಯೂ ದೇವರು ತನ್ನ ಕೃಪೆಯಲ್ಲಿ ನಮ್ಮ ನಡೆಸ್ತಾ ಬಂದಂಥ ಆತನ ಪ್ರೀತಿ ಕೃಪೆಗಾಗಿ ದೇವರಿಗೆ ಸ್ತೋತ್ರವಾಗಲಿ. ಆತನು ನಮ್ಮ ಜೊತೆಗಾರನಾಗಿ ಸಹಾಯಕನಾಗಿ ಇದುವರೆಗೆ ನಮ್ಮನ್ನು ಎಲ್ಲ ಲಾಕ್ಡೌನ್ನ ಸಮಯದಲ್ಲಿಯೂ ಅನೇಕ ರೀತಿಯಾದ ಸಮಸ್ಯೆಗಳು, ರೋಗ ಬಾಧೆಗಳು, ನಾನಾ ರೀತಿಯಲ್ಲಿ ಲೋಕವನ್ನು ಬಾಧಿಸ್ತಿರುವಾಗಲೂ ದೇವರ ಮಕ್ಕಳನ್ನು ನಾನು ತಿಳಿದ ಮಟ್ಟಿಗೆ ಎಲ್ಲ ಕಡೆಗಳಲ್ಲಿಯೂ ಇಷ್ಟು ಅದ್ಭುತವಾದ ರೀತಿಯಲ್ಲಿ ನಡೆಸಿದ್ದಾನೆ. ಕೆಲವೊಮ್ಮೆ ಇಂಥ ರೀತಿಯ ವೈರಸ್ನ ಬಾಧೆಗಳು ಬಂದರೂ, ಯಾವ ರೀತಿಯ ಹೋರಾಟಗಳು ಬಂದರೂ ದೇವರು ಸಹಾಯಕನಾಗಿ ತನ್ನ ಮಕ್ಕಳನ್ನು ಕಣ್ಣುಗುಡ್ಡೆಯಂತೆ ಕಾಯ್ತಾ ನಡೆಸ್ತಾ ಇದ್ದಾನೆ. ಅದು ದೇವರ ಕೃಪೆ, ದೇವರ ಸಹಾಯ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಇವತ್ತು ನಾನು ಸತ್ಯಬೋಧನೆಗೆ ವಿರುದ್ಧವಾದಂಥ ವಿಷಯಗಳನ್ನು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಣಬೆಯಂತೆ ಹುಟ್ಟಿಕೊಂಡು ಬೋಧನೆಗಳು, ದೇವರ ನಾಮವನ್ನು ದೂಷಿಸುವಂಥ, ದೇವರ ವಾಕ್ಯವನ್ನು ಕೆಡಿಸುವಂಥ ಅನೇಕ ಬೋಧಕರ ಕೆಲವು ವಿಷಯಗಳು ನನಗೆ ತುಂಬ ಆಶ್ಚರ್ಯವನ್ನು ತರ್ತಾ ಇದೆ. ಅಂದರೆ ಕಡೆ ಕಾಲದಲ್ಲಿ, ಅದರಲ್ಲಿ ಕಡೆ ಕಾಲ ದುರ್ಬೋಧನೆಗಳು ಅನೇಕ ಇದ್ದಾವೆ. ಯಾಕಂದರೆ ನಮಗೆ ಅದರ ಒಂದು ಸಬ್ಜೆಕ್ಟೇ ಇತ್ತು ದುರ್ಬೋಧನೆಗಳ ವಿಷಯದಲ್ಲಿ. ಆದರೆ ಇವತ್ತು ಡೆವಲಪ್ ಆಗ್ತಾ ಇರುವಂಥ ದುರ್ಬೋಧನೆಗಳು ಬಿಲಿವರ್ ಪಾಸ್ಟ್ಗಳಾಗಿರುವವರೇ ಅಥವಾ ಸತ್ಯವಾಕ್ಯ ತಿಳಿದವರೇ, ರಕ್ಷಣೆ ದೀಕ್ಷಾ ಸ್ನಾನ ಅನುಭವವನ್ನು ಹೊಂದಿದವರೇ ಮಾಡುವಂಥ ಕೆಲವು ಎಡವಟ್ಟುಗಳು ಇವತ್ತು ಎಷ್ಟೊಂದು ಅಪಾಯಕಾರಿ ಅನ್ನುವಂಥದ್ದು ವಿಷಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇವತ್ತು ಸತ್ಯವಾಕ್ಯವನ್ನು ತಿಳಿದಂಥ ದೇವರ ಮಕ್ಕಳು ಕೆಲವೊಮ್ಮೆ ಬೇಸತ್ತು, ಕೆಲವೊಮ್ಮೆ ದೇವರ ಹತ್ರ ಮುನಿಸಿಕೊಂಡು ಆತ್ಮಿಕವಾಗಿ ಕುಗ್ಗಿ ಹೋದವರಿಗೆ ಕೆಲವೊಮ್ಮೆ ಇಂಥ ಬೋಧನೆ ಸಿಕ್ಕಿದರೆ ದಾರಿ ಬದಿಯಲ್ಲಿ ಸಿಕ್ಕುವ ತಿಂಡಿ ಹಾಗೆ ರುಚಿಕರವಾಗಿದ್ದುಕೊಂಡು ತನ್ನ ಪಾಪದ ಜೀವಿತವನ್ನು, ಲೋಕದ ಜೀವಿತವನ್ನು ಪೋಷಿಸಲಿಕ್ಕೆ, ಅದರಲ್ಲೇ ಬೆಳೀಲಿಕ್ಕೆ ಬೇಕಾದಷ್ಟು ಅವಕಾಶಗಳಿರುತ್ತೆ. ಹಾಗಾಗಿ ಇವತ್ತು ಆನ್ಲೈನ್ ಮತ್ತೊಂದು ಇನ್ನೊಂದು ಇತ್ಯಾದಿಗಳು ಅನೇಕ ಅನಾಹುತ ಮಾಡ್ತಾ ಇದೆ. ಅದನ್ನು ನಿಜವಾಗಿ ನಾವು ನಮ್ಮ ಒಂದು ಸಭೆ ಅಂತ ಹೇಳಿ ಅಲ್ಲ, ಅನೇಕ ಸತ್ಯವಾಕ್ಯವನ್ನು ತಿಳಿದಂತಹ ಪ್ರತ್ಯೇಕಿಸಲ್ಪಟ್ಟಂಥ ದೇವರ ಮಕ್ಕಳ ಜೀವಿತದಲ್ಲಿ ಅದು ಉಂಟು ಮಾಡುತ್ತೆ. ಆದ್ದರಿಂದ ಅದರ ಬಗ್ಗೆ ಎಚ್ಚರವಾಗಿರಬೇಕು. ಇವತ್ತು ನಮ್ಮ ಏರಿಯಾಗಳಲ್ಲಿ ಒಂದು ಕಾಡು ಪ್ರಾಣಿ, ಕ್ರೂರ ಪ್ರಾಣಿ ತಿರುಗಾಡ್ತಾ ಇದೆ ಅಂದರೆ ನೀವೇನು ಮಾಡ್ತೀರಾ? ಮಕ್ಕಳನ್ನು ಹೊರಗೆ ಬಿಡಲ್ಲ, ಬಾಗಿಲು ಬಂದೋಬಸ್ತ್ ಮಾಡ್ತೀರಾ, ಕತ್ತಲೆ ಆಗೋದ್ರೊಳಗಾಗಿ ಒಳಗೆ ಬರ್ತೀರಾ, ಅಥವಾ ಯಾವ ರೀತಿಯಲ್ಲಿ ಅಪಾಯಗಳು ಬರುತ್ತೆ ಅದರ ಬಗ್ಗೆ ನೀವು ವಿವರಣೆಗಳನ್ನು ತಗೊಳ್ತೀರಾ? ನಿಮ್ಮನ್ನು, ನಿಮ್ಮ ಮನೆ, ಮಕ್ಕಳು ಎಲ್ಲವನ್ನ ಸೇಫ್ ಗಾರ್ಡ್ ಮಾಡ್ಕೊಳ್ತೀರಾ? 100% ನೀವು ಮಾಡ್ಕೊಳ್ತೀರಾ? ಸೇಮ್ ವೇ ಇವತ್ತು ಆತ್ಮಿಕವಾಗಿ ದುರ್ಬೋಧನೆಗಳ ಬಗ್ಗೆ ನೀವು ಎಚ್ಚೆತ್ತುಕೊಳ್ಳದಿದ್ದರೆ ಇವತ್ತು ನಮ್ಮ ಜೀವಿತದಲ್ಲಿ ಬಹಳ ಅದರ ಬೆಲೆಯನ್ನು ತೆರಬೇಕಾಗ್ತದೆ. ಆದರೆ ಒಂದು ಸಂತೋಷದ ಸುದ್ದಿ, ಆತ್ಮಿಕವಾಗಿ ಬಲವಾಗಿದ್ದವರು, ಪ್ರಾರ್ಥನೆಯಲ್ಲಿದ್ದವರು, ದೇವರೊಂದಿಗೆ ಅನ್ಯೋನ್ಯವಾಗಿರುವವರು ಖಂಡಿತ ಒಬ್ಬರಾದರೂ ಇಂಥ ಒಂದು ದುರ್ಬೋಧನೆಗೆ ಅವರು ಬಲಿಯಾಗುವುದಿಲ್ಲ. ಯಾಕಂದರೆ ಪ್ರಾರ್ಥನೆ ಜೀವಿತ ಅವರನ್ನಷ್ಟು ಮಟ್ಟಿಗೆ ನಡೆಸುತ್ತೆ. ಅಂಥವ್ರನ್ನಂಥ ಬಲಿಗೆ ಬೀಳದ ಹಾಗೆ ದೇವರೇ ಕಾಯ್ತಾನೆ. ಕಳೆದ ದಿವಸಗಳಲ್ಲಿ ನಾನು ದುಷ್ಟನು ನೀತಿವಂತನ ವಿಷಯದಲ್ಲಿ ಭಾನುವಾರ ನಾನು ಹೇಳ್ತಾ ಇದ್ದೆ. ಯಾವಾಗ ದುಷ್ಟನು ನೀತಿವಂತನಿಗೆ ಹೊಂಚಾಕ್ಲಿಕ್ಕೆ ಹೋಗ್ತಾನ, ತನ್ನ ಗುಂಡಿಯನ್ನು ತಾನೇ ತೋಡುವಂತೆ ಅದರಲ್ಲಿ ಬೀಳ್ತಾನೆ ಎಂಬುದಾಗಿ. ಯಾಕಂದರೆ ನೀತಿವಂತನ ಹತ್ರ ದೇವರಂಥ ರೀತಿಯಾದಂಥ ಬೋಧನೆಗೆ ಅವಕಾಶನೇ ಕೊಡಲ್ಲ. ಆ ರೀತಿಯಲ್ಲಿ ದೇವರು ನಮ್ಮನ್ನು ಕಾಯ್ತಾನೆ, ಕಾಪಾಡ್ತಾನೆ. ಅದರಿಂದ ಒಂದೆರಡು ವಾಕ್ಯ, ಯಾಕಂದರೆ ಕೆಲವು ದಿವಸಗಳ ಹಿಂದೆ ನಾನು ದುರ್ಬೋಧನೆ ಬಗ್ಗೆ ನಾನು ಮಾತನಾಡಿದೆ, ಕೆಲವು ವಿಷಯಗಳನ್ನು ಹೇಳಿದೆ. ವಾಕ್ಯದಿಂದ ಒಂದು 10-15 ವಚನಗಳನ್ನು ಕೊಟ್ಟಿದ್ದೆ. ಬಟ್ ಇವತ್ತು ಹೆಚ್ಚು ವಚನ ಕೊಡಲ್ಲ, ಅವರ ಕಂಟೆಂಟ್ಗಳನ್ನು ಹೇಳ್ತೇನೆ. ಅವರು ಏನೇನು ವಿಷಯಗಳಲ್ಲಿ ವಾಕ್ಯಕ್ಕೆ ವಿರೋಧವಾಗಿ ಏನು ಮಾಡ್ತಾರೆ ಅಂಥೇಳಿ ನಾನು ಅದನ್ನು ಹೇಳ್ತೇನೆ. ಅದು ಹೇಗೂ ಓದಲಿಕ್ಕಾಗಿ ಒಂದು ವಚನವನ್ನು ಕೊಲೋಸ್ಯ 2ನೇ ಅಧ್ಯಾಯ ಅದರಲ್ಲಿ 8ನೇ ವಚನ. ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು, ಪ್ರಾಪಂಚಿಕ
ಬಾಲ ಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರಾರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಎಚ್ಚರಿಕೆಯಾಗಿರ್ರಿ. ಯಾರನ್ನ ಆದುಕೊಂಡವರು? ದೇವರನ್ನು ಆರಾಧಿಸುವಂತ ದೇವರ ಮಕ್ಕಳನ್ನು ಆದುಕೊಂಡಾರು. ಕಳೆದ ದಿವಸಗಳಲ್ಲಿ ನಾವು ಅನೇಕ ವಾಕ್ಯ ಭಾಗಗಳನ್ನ ನಾವು ನೋಡಿದ್ದೇವೆ. ಇದರಲ್ಲಿ 18ನೇ ವಚನ ಸಹ ನಾವು ನೋಡ್ತೇವೆ. ಕೆಲವರು ಅಲ್ಲಿ ನಾವು ನೋಡ್ತೇವೆ 18ನೇ ವಚನದಲ್ಲಿ, ಅದೇ ಅಧ್ಯಾಯದಲ್ಲಿ, ಅತಿ ವಿನಯದಲ್ಲಿಯೂ ದೂತರ ಪೂಜೆಯಲ್ಲಿಯೂ ಆಸಕ್ತರಾಗಿದ್ದಾರೆ, ತಮಗೆ ದರ್ಶನಗಳಾಯಿತೆಂದು ಕೊಚ್ಚಿಕೊಳ್ಳುತ್ತಾರೆ ಮತ್ತು ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಒಪ್ಪಿಕೊಂಡಿರ್ತಾರೆ. ಆದರೆ ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಇಂಥವರು ನಿಮಗೆ ದೊರಕಿರುವ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡಿ. ಬಿಲೀವರ್ಸ್, ನಿಮಗೆ ಸಿಕ್ಕಿದಂತ ಜಯಮಾಲೆ, ನಿಮಗೆ ಸಿಕ್ಕಿದಂತ ಬಿರುದನ್ನು ಅಪಹರಿಸಿಕೊಳ್ತಾರೆ. ಆದ್ರಿಂದ ಇದಕ್ಕೆ ನೀವು ಅವಕಾಶ ಕೊಡಬೇಡ್ರಿ. ಆ ಶಿರಸ್ಸಿನ ದೇಹವೆಲ್ಲ ಕೀಲು ನರಗಳ ಮೂಲಕ ಬೇಕಾದ ಸಹಾಯವನ್ನು ಹೊಂದಿ ಒಂದಾಗಿ ಕೂಡಲ್ಪಟ್ಟು ದೇವರು ಕೊಡುವ ವೃದ್ಧಿಯಿಂದ ಅಭಿವೃದ್ಧಿ ಆಗುತ್ತಾ ಹೋಗುತ್ತೆ. ನಿನ್ನೆ ದಿವಸ ನಾನು ಬಳ್ಳಿ ಮತ್ತೆ ಮೊನ್ನೆ ದಿವಸ ನಾನು ಹೇಳಿದೆ ಬಳ್ಳಿ ಮತ್ತೆ ಕೊಂಬೆ, ಭಾನುವಾರ ದಿವಸದಲ್ಲಿ ಕೊಂಬೆಯ ವಿಷಯದಲ್ಲಿ ನಾನು ಹೇಳಿದ್ದೆ. ಅದು ಯಾವ ರೀತಿಯಲ್ಲಿ ಹೊಂದಿಕೆಯಾಗಿದ್ರೆ ಮಾತ್ರ ಅಭಿವೃದ್ಧಿ ಕಾಣುತ್ತೆ. ಆ ಬಳ್ಳಿಯಿಂದ ಆ ಸಾರಾಂಶವನ್ನು ತೆಗೆದುಕೊಂಡು ಕೊಂಬೆಯು ಫಲ ಕೊಡುತ್ತೆ ಅಂತ ನಾನು ಹೇಳಿದ್ದೆ. ಹಾಗಾಗಿ ಇವತ್ತು ಆ ಒಂದು ಆಧಾರದಲ್ಲಿ ನಮ್ಮನ್ನು ಆತ್ಮೀಯತೆಯಿಂದ ಕೆಡಿಸುವಂತ ಬೀಳಿಸುವಂತ ಯಾವ ಒಂದು ವ್ಯವಸ್ಥೆಗಳು ಆಗದ ಹಾಗೆ ನಾವು ಅದನ್ನು ನೋಡ್ಕೊಳ್ಬೇಕಾಗ್ತದೆ, ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ನೀತಿ ನ್ಯಾಯ ಒಳ್ಳೆಯ ಒಂದು ಜೀವಿತವನ್ನು ಜೀವಿಸುವಂತ ಜನರನ್ನು ಒಂದು ಸಮಾಜದಲ್ಲಿ ನಾವು ಕಾಣುವಾಗ ಅದರ ಮಧ್ಯದಲ್ಲಿ ಒಬ್ಬನು ದಾರಿ ತಪ್ಪಿದವನಿದ್ರೆ 100 ಜನರಿಗೆ ಒಬ್ಬ ಸಾಕು. ಒಬ್ಬ ದಾರಿ ತಪ್ಪಿದವನಿದ್ರೆ ಇಡೀ ಸಮಾಜದ ಗಮನ ಅವರ ಕಡೆಗೆ ಹೋಗುತ್ತೆ. ಅದು ಮೋಸ ಇರ್ಬೋದು, ಕಳ್ಳತನ ಇರ್ಬೋದು, ಲೌಕಿಕತೆ ಇರ್ಬೋದು, ಅನೈತಿಕತೆ ಇರ್ಬೋದು, ಯಾವುದೇ ವಿಷಯಗಳಾಗಿರ್ಲಿ. ಒಂದು 100 ಜನ ಒಂದು ನೀತಿ ನ್ಯಾಯ ಕಾಮನ್ ಜೀವನ ಜೀವಿಸುವಾಗ ಅದರ ಮಧ್ಯದಲ್ಲಿ ಒಂದು ವಿಚಿತ್ರವಾದ ವ್ಯಕ್ತಿತ್ವ ಇರುವವನು ಅಲ್ಲಿ ಕಾಣಿಸಿಕೊಂಡರೆ ಇಡೀ 100 ಜನರ ಗಮನವನ್ನು ಆಚೆ ಕಡೆಗೆ ಹೋಗುತ್ತೆ. ಮೇ ಬಿ ಗುಂಡಾಗಿರಿರ್ಬೋದು, ಲೋಕದ ವಿಷಯಗಳಿರ್ಬೋದು, ಲೌಕಿಕ ವಿಚಾರಗಳಿರ್ಬೋದು. ಇದು ನಾವು ಸಮಾಜದಲ್ಲಿ ಪ್ರತಿನಿತ್ಯ ಕಾಣುವಂಥ ವಿಷಯವಾಗಿದೆ. ಹಾಗಾಗಿ ಸರಳ ಬೋಧನೆ ಎಲ್ಲ ಸಭೆಗಳಲ್ಲಿ ಸೇವಕರುಗಳು ಮಾಡ್ತಾ ಹೋಗ್ತಾರೆ, ದೇವರ ವಾಕ್ಯ ಸಾರಲ್ಪಡ್ತಾ ಇರುತ್ತೆ. ಆದರೆ ದುರ್ಬೋಧನೆಗಳು ಸ್ವಲ್ಪ ಎಕ್ಸ್ಟ್ರಾ ಆಕ್ಟಿವಿಟಿ ಆಗಿ ನಡೆಯಲ್ಪಡುತ್ತೆ, ಜನರನ್ನು ಆಕರ್ಷಿಸುವ ರೀತಿಯಲ್ಲಿ ನಡೆಯಲ್ಪಡುತ್ತೆ. ಆದರೆ ಒಬ್ಬ ವ್ಯಕ್ತಿಗೆ ಪವಿತ್ರಾತ್ಮನ ನಡೆಸುವಿಕೆ, ಪ್ರಾರ್ಥನೆ ಅನುಭವ ಇಲ್ಲದಿದ್ದರೆ ಇಂಥವರ ಬಲೆಗೆ ಬೀಳಲಿಕ್ಕೂ ಅಂಥವ್ರನ್ನ ವಶಪಡಿಸಿಕೊಳ್ಳಿಕ್ಕೂ ಮಾತ್ರವಲ್ಲ, ನಿಮಗೆ ಸಿಕ್ಕುವಂಥ ಬಿರುದನ್ನು ಅವರು ಅಪಹರಿಸಲಿಕ್ಕೂ ಸಾಧ್ಯತೆ ಇರುತ್ತೆ, ಬಿರುದನ್ನು ಅಪಹರಿಸಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಿಷಯದಲ್ಲಿ ನಾನು 4-5 ಅಂಶಗಳನ್ನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. 5-6 ಅಂಶಗಳು, ತುಂಬ ವಿಷಯಗಳಿದೆ, ಬಟ್ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಬಿಲೀವರ್ಸ್, ಇವತ್ತು ನಾವು ಮಾತನಾಡುವಂಥ ಸಂಗತಿಗಳು ಸಂಪೂರ್ಣವಾಗಿ ವಿಶ್ವಾಸಿಗಳಿಗಾಗಿರುತ್ತೆ. ವಿಶ್ವಾಸದಲ್ಲಿರುವವರು ಯಾವ ರೀತಿ ಟ್ರ್ಯಾಪ್ ಆಗುತ್ತೆ. ಇವತ್ತು ಮೊದಲ ದುರ್ಬೋಧನೆಗಳು ಪೌಲನ ಇದ್ದ ಸಮಯದಲ್ಲಿಯೂ ಯೇಸು ಸ್ವಾಮಿಯ ಸಮಯದಲ್ಲಿ ಇತ್ತು. ಅನೇಕ ದುರ್ಬೋಧನೆಗಳು ಇದೆ, ಬೇಕಾದಷ್ಟಿದೆ. ಬಟ್ ಇವತ್ತು ಒಂದು 5-6 ವರ್ಷಗಳಿಂದ ಡೆವಲಪ್ ಆಗಿರುವಂತ ದುರ್ಬೋಧನೆಗಳು ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ, ಇವತ್ತು ಲಾಕ್ಡೌನ್ ಅಲ್ಲಿ ತುಂಬಾ ಜನರು ಅದಕ್ಕೆ ಬಲಿಯಾಗುವಂತ ಪರಿಸ್ಥಿತಿಯನ್ನು ಕಾಣುವಂಥದ್ದಾಗಿದೆ. ನಂಬರ್ 1, ಅಲ್ಲಿ ಅವರು ನಿಮ್ಮನ್ನು ವಶಪಡಿಸಿಕೊಳ್ಳುವುದಕ್ಕೆ, ನಿಮಗಿರುವ ಬಿರುದನ್ನು ಅಪಹರಿಸಿಕೊಳ್ಳಿಕ್ಕೆ ಆಸ್ಪದ ಆಗದಾಗಿ ಇರಬೇಕಾದ್ರೆ ನೀವು ಪ್ರಾರ್ಥನೆಯಲ್ಲಿಯೂ ಪವಿತ್ರಾತ್ಮ ಬಲದಲ್ಲಿ ಇರಬೇಕಂತ ನಾನು ಹೇಳಿದ್ದೆ. ವಾಕ್ಯದ ಮೇಲೆ ಗಮನ ಇರಬೇಕು. ಇಲ್ಲದರೆ ಲೋಕದ ರೀತಿಯ ಶರೀರಾಧೀನ ಸ್ವಭಾವದ ಜೀವಿತ ಜೀವಿಸಿ ಆಲಸ್ಯ, ಸೋಮಾರಿತನ, ಲೌಕಿಕತೆ ಇದ್ದರೆ ಇಂಥ ಬೋಧನೆಗಳೇ ಅವರಿಗೆ ಸಿಕ್ಕಿಬಿಡುತ್ತೆ. ಕೊನೆಗೆ ಅವರು ಬಲಹೀನರಾಗ್ತಾ ಹೋಗ್ತಾರೆ. ಪಾಸ್ಟ್ರು ಇಷ್ಟು ತನಕ ಹೇಳಿಲ್ಲ, ಇವರೇ ಹೇಳ್ತಾ ಇದ್ದಾರೆ ಅಂತ ಹೇಳಿ ಲೋಕದ ಕಡೆಗೆ ಹೋಗುತ್ತೆ. ಅವ್ರು ಹೇಳುವಂಥ ವಿಷಯಗಳಲ್ಲಿ ಅವ್ರು ಹೇಳುವಂಥ ಉಪವಾಸ ಮಾಡುವುದು ಅಗತ್ಯ ಇಲ್ಲ ಅಂತೇಳಿ. ಏನು ಹೇಳ್ತಾರೆ ಅಂದ್ರೆ, ಉಪವಾಸ ಮಾಡೋದು ಅಗತ್ಯ ಇಲ್ಲ, ನಮ್ಮ ದೇವರಷ್ಟು ನಮ್ಮನ್ನು ದರಿದ್ರರನ್ನಾಗಿ ಇಡ್ಲಿಲ್ಲ. ಉಪವಾಸ ಮಾಡಿ ನೀನು ಕುಗ್ಗಿಸಿಕೊಂಡು ಹತ್ತುಕೊಂಡು ಹೋಗ್ಬೇಕಾಗಿಲ್ಲ. ಇಡೀ ಸತ್ಯವೇದದಲ್ಲಿ ಇರುವಂಥದ್ದು, ಹಳೆಯ ಒಡಂಬಡಿಕೆಯಲ್ಲಿ ಇರುವಂಥದ್ದು, ಹೊಸ ಒಡಂಬಡಿಕೆಯಲ್ಲಿ ಇರುವಂತಹ ವ್ಯಕ್ತಿತ್ವ, ಉಪವಾಸ ಪ್ರಾರ್ಥನೆ ಮಹತ್ವ ನಮಗೆ ಗೊತ್ತಿದೆ. ಹಾಗಾದ್ರೆ ಯಾರಿಗೆ ಉಪವಾಸ ಮಾಡಲಿಕ್ಕೆ ಆಗ್ತಾ ಇಲ್ವೋ ಅಥವಾ ಆ ಒಂದು ಊಟ ಬಿಟ್ಟು ಇರ್ಲಿಕ್ಕಾಗಲ್ಲೋ ಅಂಥವರಿಂದ ಇಂಥ ದುರ್ಬೋಧನೆ ಬರುತ್ತೆ. ಉಪವಾಸದ ಬಗ್ಗೆ ಅನೇಕ ನಾವು ತಾಸುಗಟ್ಟಲೆ ಗಂಟೆಗಟ್ಟಲೆ ಪ್ರಸಂಗ ಮಾಡಿದ್ರು ಬೇಕಾದಷ್ಟು ಸಂಗತಿಗಳು ಉಪವಾಸದ ಬಗ್ಗೆ ಇದೆ. ಹಾಗಾಗಿ ಈ ಉಪವಾಸದ ವಿಷಯದಲ್ಲಿ
ಯಾರು ಅದನ್ನು ಹೇಳ್ತಾರೋ ಅವರು ನಂಬರ್ 1 ದುರ್ಬೋಧಕರಾಗಿ ಇರ್ತಾರೆ. ಉಪವಾಸ ಮಾಡೋದು ಬೇಡ, ಪ್ರಾರ್ಥನೆ ಮಾಡೋದು ಅಂದ್ರೆ ಈ ರೀತಿ ಉಪವಾಸ ಮಾಡಿ ತಗ್ಗಿಸಿಕೊಂಡು ಕುಗ್ಗಿಸಿಕೊಂಡು ಆಳುವಂತ ಅಗತ್ಯ ಇಲ್ಲ ಎಂಬುದಾಗಿ ಹೇಳುವಂಥದ್ದು. ಇಂಥ ಬೋಧನೆಗಳು ನಿಮ್ಮ ಗಮನಕ್ಕೆ ಬಂದರೆ, ನೀವು ಅವುಗಳ ಕಡೆಗೆ ಗಮನ ಕೊಟ್ಟರೆ ನಿಮ್ಮ ಆತ್ಮಕ್ಕೆ ತೊಂದರೆ, ನಿಮಗೆ ಸಿಕ್ಕುವ ಬಿರುದನ್ನು ಅವರು ಅಪಹರಿಸುವವರಾಗಿರ್ತಾರೆ. ಇಡೀ ಬೈಬಲ್ನಲ್ಲಿ ಉಪವಾಸ ಬಗ್ಗೆ ನಾವು ಎಷ್ಟೊಂದು ವಾಕ್ಯಗಳನ್ನು ನೋಡ್ತೇವೆ. ಯೇಸು ಸ್ವಾಮಿ ಇದ್ದದರು, ಇದೆಲ್ಲ ಇವರ ಪಾಲಿಗೆ ವ್ಯರ್ಥ ಆಯಿತು. ಹಾಗಾದ್ರೆ ಒಂದು ಸೈತಾನ ಲೂಸಿಫರ್ನ ಒಂದು ಏಜೆನ್ಸಿಯ ಕಂಪನಿ ಅಯ್ಯೋ ಎಂಬುದಾಗಿರುವಂಥ ಯೋಚನೆ ಬರುತ್ತೆ. ಆಮೇಲೆ ಎರಡನೇದಾಗಿ ಕಮ್ಯೂನಿಯನ್ನ ಬಗ್ಗೆ, ಕರ್ತನ ಮೇಜಿನ ಬಗ್ಗೆ, ರಾತ್ರಿ ಭೋಜನ ಬಗ್ಗೆ ಕ್ಷುಲ್ಲಕವಾಗಿ ಒಂದು ರೀತಿ ಒಂದು ಮಾರ್ಕೆಟ್ ಅಲ್ಲಿ ಇರುವಂತ ವ್ಯವಸ್ಥೆ ಹಾಗೆ ಇವತ್ತು ಮಾಡ್ಕೊಳ್ಳೋದನ್ನ ನೋಡ್ತೇವೆ. ಆನ್ಲೈನ್ ನ ವ್ಯವಸ್ಥೆಗಳಲ್ಲಿ ಆಗ್ತಾ ಇದೆ. ಇವತ್ತು ಏನಾಗ್ತಾ ಇದೆ, ಕರ್ತನ ಮೇಜಿಗಿರುವಂತ ಆ ಗಂಭೀರತೆ, ಮಾನ್ಯತೆ ಕಳೆದು ಹೋಗಿದೆ. ಇವರು ಯಾವತ್ತೂ ಕೊಡುವುದಿಲ್ಲ. ಏನಾಗ್ತಾ ಇದೆ, ನಾವು ತೆಗೆದುಕೊಳ್ಳುವಂತ ಯಾವುದೋ ತಿಂಡಿಯನ್ನು ತಿನ್ನುವಾಗೆ ತಿನ್ಬಹುದು, ನೀವು ಯಾವಾಗ ಬೇಕಾದ್ರೆ ತಿನ್ಬಹುದು. ನಾನು ಅಯೋಗ್ಯನು, ನಾನು ತಪ್ಪು ಮಾಡಿದ್ದೇನೆ, ನಾನು ಬಲಹೀನನು ಎಂಬುದಾಗಿ ಎನಿಸ್ಕೊಳ್ಬಾರ್ದಂತೆ. ದೇವರ ವಾಕ್ಯ ಏನ್ ಹೇಳುತ್ತೆ, ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಬೇಕು. ನಾವು ಅಯೋಗ್ಯರಾಗಿದ್ರೆ ತೆಗೆದುಕೊಳ್ಬಾರ್ದಂತ ಬೈಬಲ್ ಹೇಳುತ್ತೆ. ಇವ್ರು ಹೇಳ್ತಾರೆ ಏನಂತ, ನೀನು ಅಯೋಗ್ಯ ಹೌದು, ಯೇಸು ಸ್ವಾಮಿ ಯೋಗ್ಯ ಆಗಿದ್ದಾನೆ, ಆದ್ರಿಂದ ನೀನ್ ತಿನ್ಬೇಕು. ಆಮೇಲೆ ನೀವು ದ್ರಾಕ್ಷಿ ರಸನೇ ಆಗ್ಬೇಕಾಗಿಲ್ಲ, ಏನ್ ಬೇಕಾದ್ರೆ ಕೋಲ್ಡ್ ಡ್ರಿಂಕ್ಸು ಮತ್ತೊಂದು ಏನ್ ಬೇಕಾದ್ರೆ ನೀನ್ ತಗೋ, ಏನ್ ಸಿಗುತ್ತೋ ಅದನ್ನೇ ನೀವು ತಿನ್ನು ಅಂತ ಹೇಳುವಂಥದ್ದು. ಆಮೇಲೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿ ದೇವರ ಸ್ತೋತ್ರ ಮಾಡಿ ಶಿಷ್ಯರ ಕೈ ಕೊಟ್ಟನೆ ಎಂಬುದಾಗಿ ಇವತ್ತು ಆನ್ಲೈನ್ ನಲ್ಲಿ ಕೊಟ್ಟ ಅಂತ ಹೇಳಿ ಎಲ್ಲಿ ಬರ್ದಿಲ್ಲ. ಅಥವಾ ಇವತ್ತಿನ ಟೆಕ್ನಾಲಜಿ ಎಷ್ಟೊಂದು ಅದಕ್ಕಿರ್ತಕ್ಕಂಥ ಗೌರವವನ್ನು ಕೆಡಿಸ್ತಾ ಇದೆ ಕರ್ತನ ಮೇಜಿಗಿರುವಂತ ಮಹತ್ವನ. ಯಾಕಂದ್ರೆ ದುರ್ಬೋಧಕರಾದ್ಮೇಲೆ ಏನ್ ಬೇಕಾದ್ರೆ ಮಾಡ್ಕೊಳ್ಬಹುದು. ಆ ರೀತಿಯಲ್ಲಿ ದೇವರ ಮಹತ್ವ ಇವತ್ತು ಒಂದು ಸಭಾಪಾಲನೆಯಲ್ಲಿ ಪ್ರಾರ್ಥನೆ ಮಾಡಿ ಅವರು ಒಬ್ರಿಗೊಬ್ರಿಗೆ ಹಂಚಿಕೊಳ್ಳುವಂತ ವ್ಯವಸ್ಥೆ ಇವತ್ತು ಏನಾಗಿದೆ, ಎಲ್ಲೆಲ್ಲೋ ಇಂಟರ್ನ್ಯಾಷನಲ್ ಆಗಿ ಆಗ್ತಾ ಇದೆ. ಇದು ವಾಕ್ಯಕ್ಕೆ ವಿರೋಧವಾದಂತ ಸಂಗತಿ ಆಗಿರುತ್ತೆ. ಇವತ್ತು ಕರ್ತನ ಕ್ಷಮೆ ಕೇಳೋದು ಬೇಡ, ಅವ್ರು ಬಲಹೀನರು, ರೋಗಿಗಳು ಅಂತ ಹೇಳುವಂಥದ್ದು ಅದು ಅವರ ಜೀವಿತದಲ್ಲಿ ಏನಾಗ್ತದೆ, ತೆಗೆದುಕೊಳ್ಳೋದಿದ್ರೆ ನೀವು ಬಲಹೀನನು, ರೋಗಿ ಆಗ್ತಂತ ಹೇಳ್ಕೊಳ್ತಾರೆ. ಅಂದ್ರೆ ನೀವು ಶಾರೀರಿಕವಾಗಿ ನೀವು ಇದನ್ನ ತಿಂದರೆ ನಿಮಗೆ ರೋಗ ಹೊರಟೋಗುತ್ತಂತೆ. ರೋಗ ಹೊರಟಾಗಾದ್ರೆ ಡಾಕ್ಟ್ರು ಮೆಡಿಸಿನ್ ಯಾವುದು ಬೇಡ, ಇವರು ಕಮ್ಯುನಿಯನ್ ತಗೊಂಡ ಕೂಡಲೇ ಎಲ್ಲ ರೋಗ ಗುಣ ಆಗಿ ಹೋಗ್ಬಿಡುತ್ತಂತೆ. ನಾಳೆ ಏನಾದರೂ ಕಾಂಪ್ಲಿಕೇಶನ್ ಆದ್ರೆ ಅವ್ರ ಕೈ ಎತ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವ್ರು ನೆನೆಸೋದು ಕರ್ತನ ಮೇಜು ರೋಗ ಗುಣ ಆಗುವುದಕ್ಕಾಗಿ. ಇದು ದುರ್ಬೋಧನೆಯ ಒಂದು ಪರಮಾವಧಿ. ಯಾಕಂದ್ರೆ ಆತ್ಮಿಕ ನಮ್ಮ ರೋಗಗಳನ್ನು ತೆಗೆದುಹಾಕುವುದೇ, ಪಾಪದ ಜೀವಿತ ತೆಗೆದುಹಾಕುವುದಕ್ಕೆ, ಶುದ್ಧರಾಗಿರುವುದಕ್ಕಾಗಿ ಕೊಡಲ್ಪಟ್ಟಿದೆ ಹೊರತು ಇದು ಶಾರೀರಿಕವಾದ ರೋಗಕ್ಕೆ ಸಂಬಂಧನೇ ಇಲ್ಲ. ಶಾರೀರಿಕವಾದ ರೋಗಕ್ಕೆ ಸಂಬಂಧನೇ ಇಲ್ಲ. ದೇವರ ಚಿತ್ತ ಇದ್ರೆ ನಮಗೆ ವಾಸಿ ಮಾಡ್ತಾನೆ, ಇಲ್ದಿದ್ರೆ ಇಲ್ಲ. ಆದ್ರೆ ಇದು ನಾನು ತಿಂದ್ರೆ ಕುಡಿದ್ರೆ ಇದು ರೋಗ ಗುಣ ಆಗುತ್ತೆ ಅಂತ ಹೇಳೋದು ಶುದ್ಧ ಸುಳ್ಳು. ಅದು ವಾಕ್ಯಕ್ಕೆ ವಿರೋಧವಾದಂತ ಸಂಗತಿ. ಇದೆಲ್ಲ ನಿಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ವಿಶ್ವಾಸಿಗಳು ದಾರಿ ತಪ್ಪಿ ಹೋಗಬಾರ್ದು. ಆಮೇಲೆ ಮೂರನೇದಾಗಿ ಪಶ್ಚಾತ್ತಾಪ ಪಡಬಾರ್ದಂತೆ. ಪಶ್ಚಾತ್ತಾಪ ಪಡಬಾರ್ದು. ನಾನು ಪಾಪಿ ಅಂತ ಒಪ್ಕೊಳ್ಬಾರ್ದು, ನಾನು ತಪ್ಪು ಮಾಡಿದ್ದೇನೆ ಅಂತ ಒಪ್ಕೊಳ್ಬಾರ್ದು. ಎಂತ ಎಲ್ಲ ಪಾಪವನ್ನು ಅಂದಾಜಿಗೆ ಮಾಡಿಕೊಂಡು ಮನಸ್ಸಿಗೆ ಬಂದ ಹಾಗೆ ಜೀವಿಸಬೇಕು. ಆ ರೀತಿಯಾದಂತ ಒಂದು ವ್ಯವಸ್ಥೆ. ಆ ರೀತಿಯಲ್ಲಿ ಪಾಪದ ವಿಷಯದಲ್ಲಿ ನಿನಗೇನು ಬೇಜಾರು ಬೇಡ. ಯೇಸು ಸ್ವಾಮಿ ನರಕಕ್ಕೆ ಕಳಿಸೋಷ್ಟು ಕೆಟ್ಟವನಲ್ಲ. ನೀನೇನಿದ್ರು ಯೇಸು ಸ್ವಾಮಿ ಕೈಯಲ್ಲಿಯೇ ಇರ್ತೀಯ. ಈ ರೀತಿಯಾಗಿ ಇರುವಂತ ವ್ಯವಸ್ಥೆ. ನೀನು ಎಷ್ಟೇ ಪಾಪ ಮಾಡು, ಕೆಡುಕನಾಗಿರು, ನೀನು ಪಶ್ಚಾತ್ತಾಪ ಪಡುವ ಅಗತ್ಯ ಇಲ್ಲ. ನೀನು ಪಾಪಿ ಅಂತ ಬರೇ ನೀನು ರಾಜನಾಗಿರು, ನಿನಗೆ BMW ಸಿಗುತ್ತೆ, ಹೆಲಿಕಾಪ್ಟರ್ ಸಿಗುತ್ತೆ, ಅಂಥದ್ದು ಸಿಗುತ್ತೆ, ಅದು ಸಿಗುತ್ತೆ ಅಂತ ಹೇಳ್ಕೊಂಡು ಒಂದು ರೀತಿ ಆವೇಶಗೊಳಿಸುವಂತ ಲೋಕದ ಅನುಕೂಲ ಐಶ್ವರ್ಯದ ಬಗ್ಗೆ ನಡೆಸಲ್ಪಡುವಂಥದ್ದು. ಪಶ್ಚಾತ್ತಾಪಕ್ಕೆ ಆಸ್ಪದನೆ ಇಲ್ಲ. ಹಾಗಾದ್ರೆ ಬೈಬಲ್ಗೆ ವಿರೋಧವಾದಂತ ಒಂದು ಗುಂಪು ಇವತ್ತು ಏನಾಗ್ತದೆ, ಸೈತಾನನ ವ್ಯವಸ್ಥೆ ಈ ರೀತಿಯಲ್ಲಿ ಜನರನ್ನ ಒಂದು ರೀತಿ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ ಅಂತ ಹೇಳಿ ನೀವು ಯಾವತ್ತೂ ಅದನ್ನ ತಿಳ್ಕೊಂಡು ಎಚ್ಚರವಾಗಿರ್ಬೇಕು. ಆ ರೀತಿಯಲ್ಲಿ ತಿಳ್ಕೊಳ್ಬೇಕು. ಪಶ್ಚಾತ್ತಾಪ ಬೇಡ, ನಾ ಪಾಪಿ ಅಂತ ಒಪ್ಪಿಕೊಳ್ಬಾರ್ದು, ತಪ್ಪಾಯ್ತು ಅಂತ ಹೇಳ್ಬಾರ್ದು. ಯೇಸು ಸ್ವಾಮಿ ಎಲ್ಲವನ್ನು ಶಿಲ್ಬೆಯಲ್ಲಿ ಮಾಡಿ ಆಗಿದೆ, ನೀನು ಬಿಂದಾಸ್ ಆಗಿರು, ಎಂಜಾಯ್ ಮಾಡ್ತಾ ಇರು ಎಂಬುದಾಗಿ ಹೇಳುವಂತ ವ್ಯವಸ್ಥೆ ಬೈಬಲ್ನಲ್ಲಿ ಎಲ್ಲಿ ನೋಡಿದ್ರು. ಅದಕ್ಕೆ ವಾಕ್ಯವನ್ನು ನೋಡಿದೆ. ಕಳೆದ ಸಾರಿ ನಾನು ಒಂದು ಯೋಹಾನ ಪತ್ರಿಕೆಯನ್ನು ಓದುವಾಗ ಹೇಳಿದ್ದೆ, ದೇವರಿಂದ ಹುಟ್ಟಿದವನು ಪಾಪ ಮಾಡುವುದಿಲ್ಲ, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದ್ದಾನೆ. ಹಾಗಾದ್ರೆ ಅದನ್ನು ಬೋಧಿಸೋನು ಅದರಿಂದ ಹುಟ್ಟಿದವನಾಗಿರ್ತಾನೆ. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಕಲ್ವಾರಿ ಶಿಲ್ಬೆಯಲ್ಲಿ ಪ್ರಾಣ ಕೊಟ್ಟದ ಹೌದು, ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ ಹೌದು. ಆಮೇಲೆ ನೀತಿವಂತರನ್ನಾಗಿ ಮಾಡಿದ ಮೇಲೆ ಪುನಃ ನೀನು ಪಾಪಕ್ಕೆ, ಲೋಕಕ್ಕೆ ಇಳಿದು ಹೋಗುವುದಾದರೆ ನನ್ನ ಯೇಸು ಸ್ವಾಮಿ ಶುದ್ಧೀಕರಿಸಿದ್ರ ಆ ವ್ಯಾಲ್ಯೂ ಏನಿದೆ, ಲಾಭ ಏನಿದೆ, ದೇವರಾಜ್ಯಕ್ಕೆ ಪ್ರಯೋಜನ ಏನಿದೆ?
ಹಾಗಿರುವಾಗ ಇಂಥ ಬೋಧನೆಗಳು ಇವತ್ತಿನ ಯವನಸ್ಥ ಮಕ್ಕಳಿಗೆ ಅದು ಮಾರಕವಾಗಿರುತ್ತೆ, ಆತ್ಮಿಕ ಜೀವಿತಕ್ಕೆ ಮಾರಕವಾಗಿರುತ್ತೆ. ಬಹಳ ಎಚ್ಚರಿಕೆ ಆಗಿರಬೇಕು. ದೇವ್ರ ಕೇಳ್ತೀವಿ, ಇಂಥವ್ರ ಸಂಗಡ ಊಟನೂ ಮಾಡಬಾರ್ದು, ಅನ್ಯೋನ್ಯತೆ ಇಟ್ಕೊಳ್ಬಾರ್ದು ಅಂತ ದೇವ್ರ ಕೇಳ್ತೀವಿ. ಯಾಕಂದ್ರೆ ಇಂಥವರಲ್ಲಿ ಸಣ್ಣವರ ಒಬ್ಬನಿಗೆ ಅಡ್ಡಿ ಆಗಿದ್ರೆ ಅವರು ಬೀಸುವ ಕಲ್ಲನ್ನು ಕಟ್ಟಿ ಆಳವಾದ ಸಮುದ್ರಕ್ಕೆ ಹಾಕ್ಬೇಕಂತ ಹೇಳ್ತದೆ. ಯಾಕಂದ್ರೆ ದೇವರ ರಾಜ್ಯಕ್ಕೆ ಇವ್ರು ಯಾರು ಅಡ್ಡಿಪಡಿಸುವಂಥದ್ದಾಗಿರಬಾರದು. ಪಶ್ಚಾತ್ತಾಪ ಅನ್ನೋದು ಇಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಏನಾಗ್ತಾ ಇದೆ, ನರಕ ಇಲ್ಲ ನಿನ್ನ ಅಂದ್ರೆ ನರಕಕ್ಕೆ ನಿನ್ನ ಕಳಿಸುವುದೇ ಇಲ್ಲ ದೇವರು. ನಿನ್ನ ಸ್ವರ್ಗಕ್ಕೆ ನೀನು ಹೋಗ್ತೀಯಾ, ಏನೇ ಆಗಿರು ಪರಲೋಕದಲ್ಲಿ ಇರ್ತೀಯಾ ಎಂಬುದಾಗಿ ಹೇಳುವಂಥದ್ದು. ಐಶ್ವರ್ಯವಂತನ ಉತ್ತರ ಕ್ರಿಯೆಗಳಾಯಿತು. ಏನಾಯಿತು, ತಿಳಿದು ಪಾಪ ಮಾಡುವವನಿಗೆ ಯಾವ ಯಜ್ಞವೂ ನಡೆಯುವುದಿಲ್ಲ ಅಂತ ಹೇಳಿ ನಾವು ನೋಡ್ತೇವೆ. ಕಳೆದ ಸಾರಿ ನಾನು ಆ ವಾಕ್ಯ ಭಾಗಗಳನ್ನೆಲ್ಲ ಹೇಳಿದ್ದೇನೆ. ಇಬ್ರಿಯ ಪತ್ರಿಕೆಯಿಂದ ಹೇಳಿದ್ದೇನೆ, ಪ್ರಕಟಣೆಯಿಂದ ಹೇಳಿದ್ದೇನೆ, ತೀತನ ಪತ್ರಿಕೆಯಿಂದ, ತಿಮೋತಿಯ ಪತ್ರಿಕೆ, ಕೊಲೋಸ್ಯ, ರೋಮಪುರದವರಿಗೆ ಬರೆದ ಪತ್ರಿಕೆ, 1 ಕೊರಿಂಥ. ಈ ವಾಕ್ಯಗಳಲ್ಲಿ ದೇವರ ವಾಕ್ಯ ಹೇಳುತ್ತೆ, ಇವತ್ತು ನಮ್ಮ ಜೀವಿತದಲ್ಲಿ ನಾವು ನಮ್ಮ ಆತ್ಮಗಳನ್ನು ಕಾಯಬೇಕು, ಪರಿಶುದ್ಧರಾಗಿರ್ಬೇಕು. ಯೇಸು ಸ್ವಾಮಿ ಬರುವುದು ಶುದ್ಧರಿಗಾಗಿ. ಮೊದಲನೇ ಸಾರಿ ಬಂದದ್ದು ಅಶುದ್ಧರಿಗಾಗಿ, ಕಿಡುಕರಿಗಾಗಿ. ಆತನು ಬಂದು ರಕ್ಷಿಸಿ ರಕ್ಷಣೆ ಕೊಟ್ಟ. 2ನೇ ಸಾರಿ ಬರುವಾಗ ಅಶುದ್ಧರಿಗೆಲ್ಲ, ಪಾಪದಲ್ಲಿರುವವರಿಗೆಲ್ಲ, ಲೌಕಿಕವಾಗಿ ಮಲ್ಲಿನತ್ವದಲ್ಲಿರುವವರಿಗೆ ಕರ್ಕೊಂಡು ಹೋಗ್ಲಿ ಬರಲ್ಲ. ಆತನು ಬರೋದು ಮೊದಲಿಂಗನಾಗಿ ಬರುವಾಗ ಮೊದಲಗಿತ್ತಿಯನ್ನ ಬೆಸ್ಟ್ ಆದದನ್ನು ಆರಿಸ್ಕೊಳ್ಳಿಕ್ಕೆ ಬರ್ತಾನೆ. ಆದ್ರೆ ಇವರ ಟೀಚಿಂಗ್ಗಳೆಲ್ಲ ಏನಾಗ್ತಾ ಇದೆ, ನೀನು ನರಕಕ್ಕೆ ಕಳಿಸುವಷ್ಟು ಇದರಲ್ಲಿ ನೀನು ಏನು ಪಾಪ ಮಾಡ್ತಿದ್ಯೋ, ಎಂಜಾಯ್ ಮಾಡ್ತಿದ್ಯೋ ಮಾಡ್ಕೊಂಡಿರು, ಬಟ್ ದೇವರು ನಿನ್ನ ನಡೆಸ್ತಾನೆ. ನಾನೇ ಇಷ್ಟೇ ಹೇಳೋದು, ಇಂಥವರು ಪಾಪದ ಜೀವಿತದಿಂದ ದೂರ ನಿಲ್ಲಿಕ್ಕೆ ಆಗದೇ ಇರೋದ್ರಿಂದ, ಪಾಪದ ಜೀವಿತದಿಂದ ದೂರ ನಿಲ್ಲಿಕ್ಕೆ ಆಗದೇ ಇರುವುದರಿಂದ ಇಂಥ ರೀತಿಯಾದಂಥ ಬೋಧನೆಗಳನ್ನು ಮಾಡಿಕೊಂಡು ಒಂದು ರೀತಿ ಜನರನ್ನು ಮರಳುಗೊಳಿಸುವಂತಹ ಅನುಭವ. ದೇವರಿಗೂ ಪಾಪದ ವ್ಯವಸ್ಥೆಗೂ ಹಗಲು ರಾತ್ರಿ ವ್ಯತ್ಯಾಸವಿದೆ. ಹಾಗಾಗಿ ಇಂಥವ್ರು ರಕ್ಷಣೆ ಹೊಂದಿ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಆಗ್ತದೆ, ಸೈತಾನ ನಡೆಸುವಂತ ವ್ಯವಸ್ಥೆ. ಆದ್ರೆ ಒಂದು ತಿಳ್ಕೊಳ್ಳೋಣ, ಇವ್ರನ್ನ ಯಾರನ್ನು ಹೇಳಿದ್ರು ಅಥವಾ ಕೇಳುವವರು ಅದನ್ನು ಅನುಸರಿಸೋರಿಗೆ ಹೇಳಿದ್ರೆ ಯಾರು ಅವ್ರು ಒಪ್ಪಿಕೊಳ್ಳುವುದಿಲ್ಲ, ಕೇಳುವುದಿಲ್ಲ, ವಾಗ್ವಾದಕ್ಕೆ ಬರುತ್ತೆ. ಇದರಲ್ಲಿ ಒಬ್ರು ನಮ್ಮ ಸೇವಕರಲ್ಲಿ ಒಬ್ರು ಹೇಳಿದ್ರು, ಪಾಸ್ಟರ್ ನೀವು ಹೀಗೆಲ್ಲ ಬೋಧನೆ ಮಾಡ್ತೀರಲ್ಲ, ನೀವು ತಪ್ಪಲ್ಲ ಅಂತ ಕೇಳಿದಕ್ಕೆ ಅವರು ಆವೇಶಗೊಂಡ್ರು. ಎಲ್ಲಿಗೋ ಹೊರಗೆ ಅಂತ ಹೇಳಿದ್ರೆ, ನೋಡಿ ಈ ರೀತಿ ಮಾಡಿ ಜನರನ್ನ ನೀವು ತಪ್ಪು ದಾರಿಗೆ ಎಳಿಬೇಡ್ರಿ ಅಂತ ಅವ್ರ ಚಂದದಲ್ಲಿ ಹೇಳಿದ್ರೆ, ಅವರು ಏನ್ ಹೇಳ್ತಾ ಇದಾರಂತೆ ಅಂದ್ರೆ ಲೋಕದ ಲ್ಯಾಂಗ್ವೇಜ್ ಉಪಯೋಗಿಸ್ತಾ ಇದ್ದಾರಂತೆ. ಅಂದ್ರೆ ಒಂದು ರೀತಿಯ ಪದವನ್ನ ನನಗೆ ಹೇಳಲಿಕ್ಕೆ ಇಷ್ಟ ಇಲ್ಲ. ಮತ್ತೊಂದು ಹೇಳ್ತಾರೆ ಏನಂತೆ, ನಿನ್ನಲ್ಲಿ ಬಂದು ನಾನು ಚಳಿ ಜ್ವರ ಬಿಡಿಸ್ತೀನಿ ಅಂತೆ. ಅಂತ ರೀತಿಯಲ್ಲಿ ಇಲ್ಲಿ ಟಿವಿಯ ಮುಂದೆ ವಾಕ್ಯ ಆದದ್ದನ್ನೆಲ್ಲ ಹೇಳಿ ಇಂಥದೆಲ್ಲ ನಡೀತೆ, ಅದೆಲ್ಲ ಬರುತ್ತೆ. ಯಾಕಂದ್ರೆ ದೇವರ ಕೃಪೆ ನಷ್ಟಪಟ್ಟ ಮೇಲೆ ಇಂಥ ರೀತಿಯಾದಂಥ ಅನುಭವಗಳು ಇದು ಬರುತ್ತೆ. ನೆಕ್ಸ್ಟ್ ಅವ್ರು ಹೇಳ್ತಾರೆ, ನಾವು ಕೃಪೆಗೆ ಅಧೀನರಾದವರು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಅಂತ ಹೇಳಿ. ಇಡೀ ರೋಮಪುರದವರಿಗೆ ಬರೆದ ಪತ್ರಿಕೆಯನ್ನು ಓದುವಾಗ ಗೊತ್ತಾಗುತ್ತೆ, ಕೃಪೆಗೆ ಅಧೀನರಾಗಿರೋದಂದ್ರೆ ಏನು, ಧರ್ಮಶಾಸ್ತ್ರಕ್ಕೆ ಅಧೀನರಾಗಿರೋದಂದ್ರೆ ಏನು, ಯಾತಕ್ಕಾಗಿ ಯೇಸು ಸ್ವಾಮಿ ಧರ್ಮಶಾಸ್ತ್ರ ತೆಗೆದು ಹಾಕಿದ. ಇವತ್ತಿನ ಇಂಟರ್ನೆಟ್ ವರ್ಲ್ಡ್ ಜಸ್ಟ್ ನೀವು ಚೆಕ್ ಮಾಡಿ, ವಿವರವಾಗಿ ಅದಕ್ಕೆ ಸಂಬಂಧಪಟ್ಟದ್ದಿದೆ. ಹಾಗಾದ್ರೆ ಇವರ ಕಣ್ಣುಗಳು ಕುರುಡ ಮಾಡಿ ಜನರನ್ನ ಒಂದು ರೀತಿ ತಪ್ಪಾದ ದಾರಿಗೆ ಎಳಿತಾ ಇದ್ದಾರೆ. ಇವತ್ತು ಧರ್ಮಶಾಸ್ತ್ರ ಇವತ್ತು ನನ್ನ ಜೀವಿತದಲ್ಲಿ ಇವತ್ತು ಯೇಸು ಕ್ರಿಸ್ತನು ನನಗೋಸ್ಕರ ಅದನ್ನು ಇಲ್ಲದಂತೆ ಯಾಕೆ ಮಾಡಿದ? ಇವತ್ತು ಹಳೆ ಒಡಂಬಡಿಕೆಯಲ್ಲಿರುವಂತಹ ಆಜ್ಞೆಗಳು ಯಾರಿಗೆ? ಆ ಧರ್ಮಶಾಸ್ತ್ರ ಬರೆಯಲ್ಪಟ್ಟಂತ 10 ಆಜ್ಞೆಗಳು ಆ ಲೆಕ್ಕದಲ್ಲಿ ಇವರಿಗೆ ಬೇಡವಾ? 10 ಆಜ್ಞೆಗಳು ವ್ಯಾಲ್ಯೂ ಇಲ್ಲಲ್ಲ. ಇನ್ನೇನು ವಿಗ್ರಹ ಆರಾಧನೆ ಮಾಡಿದ್ರು ನೀನು ದೇವರಾಜ್ಯಕ್ಕೆ ಹೋಗ್ತೇ ಅಂತ ಹೇಳಿ ಆಗ್ಬೋದಾ? 10 ಆಜ್ಞೆಗಳ ವಿವರಗಳೆಲ್ಲ ಇದೆಯಲ್ಲ, ಅದೆಲ್ಲ ಇವರಿಗೆ ಬೇಡವೋ? ಇವತ್ತು ಹಳೆ ಒಡಂಬಡಿಕೆ ಬೇರೆ, ಹೊಸ ಒಡಂಬಡಿಕೆ ಬೇರೆ ಇಲ್ಲ. ಒಂದು ಹಕ್ಕಿ 2 ರೆಕ್ಕೆಗಳಿದ್ದಂತೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಒಂದು ಬೈಬಲ್ ಆಗಿರುತ್ತೆ. ಅದು ಒಂದು ದೇವರ ವಚನವಾಗಿರುತ್ತೆ. ಯಾರು ಸಹ ಹಳೆ ಒಡಂಬಡಿಕೆಯನ್ನು ಅಥವಾ ಹೊಸ ಒಡಂಬಡಿಕೆಯನ್ನು ಮಾತ್ರ ಅಂತ ಹೇಳಿ ತೆಗೆದುಕೊಳ್ಳದೆ ಫುಲ್ ಬೈಬಲ್ ಅನ್ನು ಓದಿ ಅವರು ಅನುಸರಿಸಬೇಕಾದದ್ದು ಬೈಬಲ್ನ ಇರುವಂತ ಸತ್ಯವಾಗಿದೆ. ಹಾಗಾಗಿ ಕೃಪೆಗೆ ಅಧೀನರಂತೆ ಹೇಳಿ ಹೈಪರ್ ಗ್ರೇಸ್ ಅಂತ ಹೇಳ್ಕೊಂಡು ಮನಸ್ಸಿಗೆ ಬಂದದನ್ನ ಮಾಡೋದು, ಮನಸ್ಸಿಗೆ ಇದು ಮಾಡೋದು, ಎಂಜಾಯ್ ಮಾಡೋದು, ಈ ರೀತಿಯಲ್ಲಿ ದೇವರ ನಾಮಕ್ಕೆ ದೂಷಣೆ ತರುವಂತದ್ದಲ್ಲ. ಇವತ್ತು ನಿನಗೆ ಅದು ಬರುತ್ತೆ, ಇದು ಬರುತ್ತೆ. ಇವತ್ತು ಕ್ರಿಸ್ತನಿಗಾಗಿ ಕಷ್ಟವನ್ನು ಸಹಿಸಬಾರ್ದಂತೆ, ನಷ್ಟವನ್ನು ಸಹಿಸಬಾರ್ದಂತೆ, ಒಂದು ರೀತಿ ಬಾಧೆ ಪಡಬಾರ್ದಂತೆ. ಏನಿದ್ರು ಕರ್ತನಲ್ಲಿ ಎಲ್ಲ ಸಕಲ ಐಶ್ವರ್ಯ ನನಗೆ ಸಿಕ್ಕಿದೆ. ಹೌದು, ಖಂಡಿತ ನಮಗೆ ಸಿಕ್ಕಿದೆ. ಆದ್ರೆ ಇವತ್ತು ನನ್ನ ಜೀವಿತದಲ್ಲಿ ಕ್ರಿಸ್ತನ ನಿಮಿತ್ತವಾಗಿ ನಾನು ಬಾಧೆ ಪಡಬೇಕಂತ ದೇವರ ಚಿತ್ತ ಇದ್ರೆ ಏನಾಗಬೇಕು? ಇವರ ಲೆಕ್ಕದಲ್ಲಿ ಬಾಧೆ ಪಡುವಂಗೆ ಇಲ್ಲ, ಕಷ್ಟ ಪಡುವಂಗೆ ಇಲ್ಲ. ಯೇಸು ಸ್ವಾಮಿ ಯಾವ ರೀತಿ ಜೀವಿಸಿದ, ಪೌಲನು ಹೇಗೆ ಜೀವಿಸಿದ, ಯೇಸು ಸ್ವಾಮಿ ಶಿಷ್ಯರು ಹೇಗೆ ಜೀವಿಸಿದ್ರು,
ಇವರಿಗೆ ಇದೆಲ್ಲ BMW ಕಾರ್ಗಳಂತೆ ದೊಡ್ಡ ದೊಡ್ಡ ವ್ಯವಸ್ಥೆಗಳಂತೆ ಎಲ್ಲ ಬಂಗ್ಲೆಗಳು ಇಂಥದೇ ದರ್ಶನ, ಕೋಟಿ ಕೋಟಿ ದರ್ಶನಗಳೇ ಬರುವುದಾದ್ರೆ ಇವತ್ತು ವಾಕ್ಯದಲ್ಲಿ ಈ ಲೋಕಕ್ಕೆ ಸಂಬಂಧಪಟ್ಟದ್ರಲ್ಲಿಯೇ ಅವರು ಐಶ್ವರ್ಯವಂತರಾಗ್ಲಿಕ್ಕೆ ನೋಡ್ತಾ ಇದ್ದಾರೆ. ಅದು ಬಿಡಬೇಕಾದದ್ದು. ಪರಲೋಕದ ವಿಷಯದಲ್ಲಿ ಯೋಚನೆ ಇಲ್ಲ. ಈ ಲೋಕದ ವಿಷಯದ ಐಶ್ವರ್ಯವಂತರಾಗಬೇಕೆಂಬುದಾಗಿರುವನು ಏನಾಗ್ತಾನಂತೆ, ಅವನು ಉರುಳಿಗೆ ಸಿಕ್ಕಾಕೊಳ್ತಾನೆ, ಪಾಪಕ್ಕೆ ಅವನು ಒಳಗಾಗ್ತಾನಂತ ದೇವರ ವಾಕ್ಯ ಹೇಳುತ್ತೆ. ಆದ್ರಿಂದ ಇವತ್ತು ದೇವರ ಚಿತ್ತ ಇದ್ರೆ ನಮಗೆ ಕೊಡ್ಲಿ, ಅದನ್ನ ನಾವು ನಮ್ಮ ಜೀವಿತದಲ್ಲಿ ಬಯಸೋದಲ್ಲ. ಮೊದಲು ನಾವು ಆತ್ಮಿಕತೆಯಲ್ಲಿ ಐಶ್ವರ್ಯ ಉಳ್ಳವರಾಗಿರ್ಬೇಕು, ಆತ್ಮಿಕತೆಯಲ್ಲಿ ನಾವು ದೇವರ ಮಕ್ಕಳಾಗಿರ್ಬೇಕು. ಆದ್ರಿಂದ ಈ ವಿಷಯವನ್ನು ಸಹ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಧರ್ಮಶಾಸ್ತ್ರ ದೇವರ ಕೃಪೆ ಸಿಂಪಲ್ ಆಗಿ ಇವತ್ತಿನ ಇಂಟರ್ನೆಟ್ ವರ್ಲ್ಡ್ ಅಲ್ಲಿ ಈಸಿಯಾಗಿ ಅದಕ್ಕೆ ಸಿಗುತ್ತೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲದಿದ್ದರೆ ಇಂಥ ದುರ್ಬೋಧನೆಗಳು ಖಂಡಿತವಾಗಿ ನಿಮ್ಮ ಬಿರುದನ್ನು ಅಪಹರಿಸ್ತಾರೆ, ನಿಮ್ಮನ್ನು ವಶಪಡಿಸಿಕೊಳ್ಳುತ್ತಾರೆ. ವಿಶ್ವಾಸದಲ್ಲಿ ನೀವು ಸಿಕ್ಕಿದಂತ ಎಲ್ಲವನ್ನ ಕಳ್ಕೊಂಡು ನಿರಾಶರಾಗುವುದು ಮಾತ್ರ ಖಂಡಿತವಾಗಿರುತ್ತೆ. ಆದ್ರೆ ಈ ವಿಷಯದಲ್ಲಿ ನಾವು ಎಚ್ಚೆತ್ತುಕೊಳ್ಳೋಣ. ನಂತರ ಏನಾಗ್ತದೆ, ಅದರ ವಿಷಯದಲ್ಲಿ ಐಶ್ವರ್ಯ ಅನುಕೂಲದ ವಿಷಯದಲ್ಲಿ ಏನಾಗುತ್ತೆ ಅಂದ್ರೆ, ಎಲ್ಲವೂ ದೇವರು ಕೊಡ್ತಾರೆ, ಎಲ್ಲ ಕೊಟ್ಟಿದ್ದಾನೆ, ಎಲ್ಲ ಆಗುತ್ತೆ, ಎಲ್ಲ ನಡೆಯುತ್ತೆ ಎಂಬುದಾಗಿ ಹೇಳಿಕೊಂಡು ಏನ್ ಮಾಡ್ತಾ ಇರೋದು, ಎಲ್ಲ ಕೊಟ್ಟಿದ್ದಾನೆ, ಎಲ್ಲವೂ ಓಕೆ, ಕ್ರಿಸ್ತನಲ್ಲಿ ಕೊಟ್ಟಿದ್ದಾನೆ, ನಂಬೋಣ. ಆದರೆ ನಮ್ಮ ಜೀವಿತದಲ್ಲಿ ಲೋಕತೆ ಯಾಕೆ, ಅನುಕೂಲವೇ ಯಾಕೆ, ಲೋಕದ ಐಶ್ವರ್ಯ ಯಾಕೆ? ಆತ್ಮಿಕವಾಗಿ ವರಗಳ ಬಗ್ಗೆ ನೀ ಬಯಸು, ಆತ್ಮಿಕವಾದದನ್ನು ಬಯಸು. ಕರ್ತನಾದ ಯೇಸು ಕ್ರಿಸ್ತನ್ ಕೊಟ್ಟಿದ್ದಾನೆ ಅಂತ ಹೇಳಿ ಈ ಲೋಕದ ರೀತಿಯಾದಂಥ ಜೀವನಕ್ಕೆ ಮಾತ್ರ ಹೊಂದಿಕೊಳ್ಳೋದು ಯಾಕೆ? ಆತ್ಮಿಕ ಐಶ್ವರ್ಯ ಯಾಕೆ ಬೇಡ? ಇವತ್ತು ಕರ್ತನ ಮೇಜು ತೆಗೆದುಕೊಳ್ಳೋದು ನನ್ನ ಆತ್ಮಿಕ ಆರೋಗ್ಯಕ್ಕಾಗಿ, ಶಾರೀರಿಕ ಆರೋಗ್ಯಕ್ಕಾಗಿ ಅಲ್ಲ. ಶಾರೀರಿಕ ಆರೋಗ್ಯ ಖಂಡಿತ ದೇವರು ನಮಗೆ ಖಂಡಿತ ಕೊಡ್ತಾನೆ. ಆದ್ರೆ ಬರೇ ಶಾರೀರಿಕ ಆರೋಗ್ಯಕ್ಕಾಗಿ ಕರ್ತನ ಮೇಜು ತಗೊಳ್ಳೋದು ಅಂತ ಹೇಳಿದ್ರೆ ಅದು ದುರ್ಬೋಧನೆ ಆಗಿರುತ್ತೆ. ಇನ್ನೊಂದು, ಈಗ ನಾನು ನಗಾಡಿದ್ರೆ ಮಾತ್ರ ದೇವರ ಆತ್ಮ ಇಳಿದು ಬರ್ತಾನೆ, ದೇವರ ಪ್ರೆಸೆನ್ಸ್ ಇಳಿದು ಬರುತ್ತೆ ಅಂದ್ರೆ ಅದನ್ನು ಸಹ ದುರ್ಬೋಧನೆಯೇ. ಇವತ್ತು ಯಾಕಂದ್ರೆ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ, ಇವತ್ತು ದೇವರ ಆತ್ಮನ ಅದನ್ನು ವಿವರಿಸಿ ನಾನು ಹೇಳಿದ್ದೆ. ದೇವರು ಕೆಲವು ಸಾರಿ ದೇವರ ಆತ್ಮ ನಡೆಸಿದ್ರೆ ಆ ಅನುಭವಗಳಿಗೇನು ತಪ್ಪಿಲ್ಲ. ಆದ್ರೆ ಅದನ್ನು ಬೋಧಿಸುವುದು, ಟೀಚ್ ಮಾಡೋದು, ತಾವು ನಗಾಡೋದು, ಆ ರೀತಿಯಲ್ಲಿ ಅದು ಬೇರೆ ಆತ್ಮ ಆಗಿರುತ್ತೆ, ದೇವರಿಂದ ಬಂದಂತ ಆತ್ಮ ಆಗಿರಲ್ಲ. ಅದರಿಂದ ಇವುಗಳ ಅನುಕೂಲದ ಬಗ್ಗೆ, ಐಶ್ವರ್ಯದ ಬಗ್ಗೆ, ಲೋಕದಲ್ಲಿರ್ತಕ್ಕಂಥ ಒಂದು ಎಂಜಾಯ್ಮೆಂಟಿನ ಬಗ್ಗೆ ಇರುವಂತ ಒಂದು ಸರಳ ಮಾರ್ಗ, ಅಗಲ ಮಾರ್ಗವನ್ನು ಬೋಧಿಸುವಂತ ಒಂದು ದಂಧೆಯಾಗಿ ಹೋಗ್ಬಿಟ್ಟಿದೆ ಇವತ್ತು. ಅದು ಒಂದು ಸತ್ಯವಾಕ್ಯ ತಿಳಿದವರು, ರಕ್ಷಣೆ ಅನುಭವವನ್ನು ಹೊಂದಿದವರು, ದೇವರ ವಿಷಯದಲ್ಲಿ ತಿಳುವಳಿಕೆ ಇರೋರ್ನೇ ಸೈತಾನನ್ನು ಈ ರೀತಿ ವಶಕ್ಕೆ ಪಡಿಸಿದಾನಂದ್ರೆ ಬಹಳ ಒಂದು ದುರಾದೃಷ್ಟಕರವಾದ ಸಂಗತಿ. ಆದ್ರೆ ನಾನು ಹೇಳುವಂಥದ್ದು, ಅಂಥವ್ರನ್ನ ಯಾರು ಕನ್ವಿನ್ಸ್ ಮಾಡ್ಲಿಕ್ಕಾಗ್ಲಿ, ಕೇಳಲಿಕ್ಕಾಗ್ಲಿ ನಮಗೆ ಗೊತ್ತಿಲ್ಲ. ದೇವರೇ ಕಾರ್ಯ ಮಾಡಬೇಕಾದ್ರೆ ಈ ಸತ್ಯವಾಕ್ಯವನ್ನು ತಿಳಿದಂತ ದೇವರ ಮಕ್ಕಳು ಅದರಿಂದ ಯಾವತ್ತು ಜಾರಿ ಹೋಗಬಾರ್ದು, ಎಡವಿ ಹೋಗಬಾರ್ದು, ಬಳಲಿ ಹೋಗಬಾರ್ದು. ನೀವು ಸತ್ಯದಲ್ಲಿ ಮುಂದೆ ಹೋಗಬೇಕು. ಇವತ್ತು ಲೋಕದ ಪಾಶ್, ಲೋಕದಲ್ಲಿರುವಂಥ ಐಶ್ವರ್ಯ, ಲೋಕದಲ್ಲಿರುವಂಥ ಸ್ಥಾನಮಾನ, ಲೌಕಿಕವಾದದ್ದನ್ನೇ ಮುಂದಿಟ್ಟುಕೊಂಡು ನಾನು ಹೀಗಿರ್ಬೇಕು, ಹಾಗಿರ್ಬೇಕು ಅಂತ ಹೇಳಿ ಲೋಕದ ದೇವರುಗಳು ನಾವು ನೋಡ್ತೇವೆ, ಐಶ್ವರ್ಯ ಕೊಡುವಂಥ ದೇವರುಗಳೇ ಬೇರೆ ಇರ್ತವೆ. ಅವುಗಳನ್ನು ಹಿಂಬಾಲಿಸಿಕೊಂಡು ಹೋಗುವಂಥ ಜನರ ಪರಿಸ್ಥಿತಿಯ ಹಾಗೆ ಇವತ್ತು ಆತ್ಮಿಕವಾಗಿ ಬೈಬಲ್ ಹಿಡ್ಕೊಂಡು ಹೋದವರ ಪರಿಸ್ಥಿತಿಗಳು ಆಗಬಾರ್ದು. ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತಂದ್ರೆ ಅದು ದೇವರಿಗೆ ಬಿಟ್ಟ ವಿಷಯ. ಆದ್ರೆ ಅದನ್ನೇ ನನಗೆ ಬೇಕು. ಆದ್ರೆ ಪರಲೋಕದಲ್ಲಿ ನನಗೇನಿದೆ, ದೇವರ ರಾಜ್ಯದಲ್ಲಿ ನನಗೇನಿದೆ, ಆತ್ಮಿಕವಾಗಿ ಏನಿದೆ ಎಂಬುದಾಗಿ ತಿಳ್ಕೊಳ್ಳದೆ ಹೋದ್ರೆ ಖಂಡಿತವಾಗಿಯೂ ನಾವು ಅಂತ ಒಂದು ದುರ್ಬೋಧನೆ ಬಲಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಮಾಡುವವರ ತಲೆಮಾರುಗಳಿಗೆ ಹೋಗುವಾಗ ದೇವರ ಕೋಪ ಅಲ್ಲದೆ ದೇವರ ಆಶೀರ್ವಾದ ಬರೋದಿಲ್ಲ. ಯಾಕಂದ್ರೆ ಬೈಬಲ್ಗೆ ವಿರೋಧವಾಗಿ ಪ್ರಕಟಣೆ ಕಡೆಯಲ್ಲಿ ನೋಡ್ತೇವೆ, ಒಂದು ವಾಕ್ಯವನ್ನು ತೆಗೆಯುವುದಾಗ್ಲಿ ಕೂಡಿಸುವುದಾಗ್ಲಿ ಮಾಡಿದ್ರೆ ಇದರಲ್ಲಿ ಬರ್ತಾ ಎಲ್ಲ ಉಪದ್ರವ ಅವರ ಮೇಲೆ ತಂದಾಗ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗಾಗಿ ವಾಕ್ಯದ ಘನತೆ, ಪರಿಶುದ್ಧತೆ, ಏಕಾಗ್ರತೆ ಬಹಳ ಬೆಲೆ ಉಳ್ಳದ್ದು. ಯಾವ ದೇಶದ ಕಾನ್ಸ್ಟಿಟ್ಯೂಷನ್ಗಿಂತಲೂ, ನ್ಯಾಯಾಲಯದ ರೂಲ್ಸ್ ರೆಗ್ಯುಲೇಷನ್ಗಿಂತಲೂ ದೊಡ್ಡದು ಇದಾಗಿರುತ್ತೆ. ಹಾಗಾಗಿ ಇದನ್ನು ಯಾರು ಸ್ವಲ್ಪ ಆಚೀಚೆ ಮಾಡಿದ್ರೆ ಭಯ ಪಡಬೇಕು. ಸೈತಾನನ ಆಳ್ವಿಕೆಯ ಆರಂಭವಾದದ್ರಿಂದ ಈ ಕಡೆಗಳಿಗೆ ಆದದರಿಂದ ಈ ರೀತಿಯಲ್ಲಿ ಆಗ್ತಾ ಇದೆ. ದೇವರು ಆದುಕೊಂಡವರನ್ನ ಸೈತಾನನು ಉಪಯೋಗಿಸಿಕೊಂಡು ಉಳಿದ ಜನರನ್ನು ಹಾಳು ಮಾಡುವುದಕ್ಕಾಗಿ ನೋಡ್ತಾನೆ. ಆದ್ದರಿಂದ ನಾವು ಎಚ್ಚೆತ್ತುಕೊಳ್ಳೋಣ, ನಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಳೋಣ. ಯಾವುದು ಸರಳವಾಗಿ ಕಾಣುವಂತ ಒಂದು ಮಾರ್ಗ ಇದೆಯೋ ಅದು ಕಡೆಗೆ ಮರಣ ಮಾರ್ಗ ಎಂಬುದಾಗಿ. ಹಾಗಾಗಿ ವಾಕ್ಯ, ಪ್ರಾರ್ಥನೆ, ಉಪವಾಸ, ಪರಿಶುದ್ಧತೆ, ಇದರಲ್ಲಿ ಪರಿಶುದ್ಧತೆ ಅವರಿಗೆ ಬೇಡ, ರಿಪೆಂಟೆನ್ಸ್ ಬೇಡ, ಪಶ್ಚಾತ್ತಾಪ ಬೇಡ. ಇಂಥ ರೀತಿಯಾದಂಥ ಲೋಕದವ್ರಿಗಿಂತ ಕಡೆಯಾದಂಥ ವ್ಯವಸ್ಥೆಗಳು ಬಹಳ ಡೇಂಜರ್. ನಾವು ಎಚ್ಚೆತ್ತುಕೊಳ್ಳೋಣ, ದೇವರಿಗಾಗಿ ನಿಲ್ಲೋಣ. ಬೈಬಲ್ ಬರೇ ಓದಿದ್ರೆ ಸಾಕು, ಯಾರು ಪ್ರಸಂಗ ಮಾಡೋದು ಬೇಡ. ದೇವರು ನಮಗೆ ಆಲೋಚನಾಕರ್ತನಾಗಿ ವಾಕ್ಯ ಉಪದೇಶ ಕೊಟ್ಟು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನಡೆಸುವನಾಗಿರ್ತಾನೆ. ಆ ಜೀವಿತ ನಮ್ಮದಾಗಿರ್ಲಿ. ಮುಂದಿನ ದಿನಗಳಲ್ಲಿ ವಾಕ್ಯದಲ್ಲಿ ಬೆಳೆಯೋಣ, ಪರಿಶುದ್ಧತೆಯಲ್ಲಿ ಬೆಳೆಯೋಣ. ದೇವರು ನಮಗೆ ಕೊಟ್ಟಂತ ತಪ್ಪು ಮಾಡುವಾಗ ಪಶ್ಚಾತ್ತಾಪ ಪಡುವಂತ ಹೃದಯ ನಮಗೆ ದೇವರು ಕೊಡ್ಲಿ. ಪರಿಶುದ್ಧರಾಗಿ ದೇವರ ರಾಜ್ಯಕ್ಕೆ ಹೋಗುವುದಕ್ಕೆ ನಮಗೆ ಅವಕಾಶ ಹೊರತಾಗಿ
ಅಶುದ್ಧರಾಗಿ ಅಲ್ಲ. ಪ್ರಕಟಣೆಯಲ್ಲಿ ನೋಡ್ತೇವೆ, ಹೊಲೆಯಾದದೊಂದು ಹೋಗಲ್ಲ, ಸುಳ್ಳಾದದೊಂದು ಹೋಗಲ್ಲ, ಮೋಸಕರವಾದದ್ದು ಒಂದು ಹೋಗುವುದಿಲ್ಲ. ಆದ್ರಿಂದ ನಮ್ಮ ಜೀವಿತದಲ್ಲಿ ನಾವು ತಿಳಿದುಕೊಳ್ಳೋಣ, ದೇವರಿಗಾಗಿ, ದೇವರ ಕಾರ್ಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಖಂಡಿತ ದೇವರು ಈ ವಿಷಯದಲ್ಲಿ ನಮಗೆ ಸಹಾಯಕನಾಗಿ ಇಂಥ ದುರ್ಬೋಧನೆಯಿಂದ ತಪ್ಪಿಸ್ತಾನೆಂಬುದಾಗಿ ನಾನು ನೆನೆಸ್ತೇನೆ. ದೇವರ ಸಹಾಯಕನಾಗಿರ್ಲಿ. ಇದನ್ನ ಬೇಕಾದ್ರೆ ನಾವು ತಿಂಗಳುಗಟ್ಟೆ ವಾಕ್ಯ ಬೋಧಿಸುವಷ್ಟು ಸತ್ಯ ವಾಕ್ಯಗಳಿದೆ. ಆದ್ರೆ ಕಾಮನ್ ಆಗಿರುವ ಯಾವ್ಯಾವ ಟಾಪಿಕ್ಗಳಲ್ಲಿ ಈ ರೀತಿಯಲ್ಲಿ ಇನ್ನೂ ಅನೇಕ ಇದೆ. ಮನಸ್ಸಿಗೆ ಬಂದ ಹಾಗೆ ಹೇಳುದು, ಮನಸ್ಸಿಗೆ ಬಂದಾಗೆ, ವಾಕ್ಯದ ಯಾವ ಪರಿಜ್ಞಾನ ಇಲ್ಲದೆ ಇವುಗಳನ್ನ ಅಲ್ಲಿಂದ ಇಲ್ಲಿಂದ ಆರಿಸಿ ಹೇಳುವಂತ ಪರಿಸ್ಥಿತಿಗಳು. ಬಹಳ ಎಚ್ಚರವಾಗಿರೋಣ, ನಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಳೋಣ. ದೇವರ ಈ ಮಾತುಗಳನ್ನು ಆಶೀರ್ವಿಸಲಿ, ಪ್ರಾರ್ಥಿಸೋಣ. ಪ್ರೀತಿಯ ಯೇಸುವೇ, ಈ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ನಮ್ಮನ್ನು ನೀನು ರಕ್ಷಣೆ ನಡೆಸಿದೆಯಾ, ಸತ್ಯವನ್ನು ತಿಳಿಯಪಡಿಸಿದೆಯಾ. ಆದ್ರೆ ನಮ್ಮ ಜೀವಿತದಲ್ಲಿ ದುರ್ಬೋಧನೆಗಳು ಕರ್ತನೆ ಅಲ್ಲದ, ಕರ್ತನೆ ಮರಣಕರವಾದಂತ ಆ ಒಂದು ಕಾರ್ಯಗಳು ನಮ್ಮ ಆತ್ಮಿಕ ಜೀವಿತಕ್ಕೆ ಯಾವತ್ತೂ ತಾಗದಂತೆ ನೀ ಕಾದು ಕಾಪಾಡು. ಇಂಥವುಗಳಿಂದ ನಾವು ತಪ್ಪಿಸಿಕೊಳ್ಳಿಕ್ಕೆ ಕೃಪೆ ಕೊಡು. ನಮ್ಮ ಶಾರೀರಿಕ ಮನುಷ್ಯರಿಗೆ ಏನಾದರೂ ಆಪತ್ತು ಬರುತ್ತೆ ಅಂದ್ರೆ ಹೇಗೆ ನಾವು ಕಾಪಾಡಿಕೊಳ್ತೇವೆ, ಹಾಗೆ ಇದನ್ನು ಸಹ ನಾವು ದುರ್ಬೋಧನೆಗಳಿಂದ ಕಾಪಾಡಿಕೊಳ್ಳುವಂತೆ ನಿನ್ನ ಆತ್ಮನ ಬಲವನ್ನು ಕೊಡು, ನಿನ್ನ ಕೃಪೆಯಲ್ಲಿ ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳನ್ನು ನಿನ್ನ ಕೃಪೆಯಲ್ಲಿ ನಡೆಸು, ಆಶೀರ್ವಿಸಿ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ ತಂದೆ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವಿಸಲಿ. God bless you.